ಒಬ್ಬ ಬಾಣಂತಿಗೆ ಯಾವ್ಯಾವ ತರ ಸಮಸ್ಯೆಗಳು ಅಥವಾ ಯೋಚನೆಗಳು ಬರ್ತಾವ, ಮಗುವಿಗೆ ಎದೆ ಹಾಲು ಸಪ್ಲೈ ಎಲ್ಲ ಕರೆಕ್ಟ್ ಇರಬೇಕು, ಆಮೇಲೆ ಡೆಲಿವರಿ ಆದ ನಂತರ ಹೊಟ್ಟೆ ಉಳ್ಕೊಂಡಿರ್ತದ ಒಂದ್ ಸ್ವಲ್ಪ, ಸೊ ಆ ಹೊಟ್ಟೆ ಬೊಜ್ಜನ ಹೆಂಗ್ ಕಡಿಮೆ ಮಾಡ್ಕೋಬೇಕು ಅನ್ನೋ ಯೋಚನೆ, ಆಮೇಲೆ ಕೆಲವೊಬ್ಬರಿಗೆ ಹೇರ್ ಲಾಸ್ ಅತಿ ಆಗಕ ಸ್ಟಾರ್ಟ್ ಆಗ್ಬಿಡ್ತದ ಡೆಲಿವರಿ ನಂತರ, ಸೊ ಹೇರ್ ಲಾಸ್ ಆಗ್ಲಾರ್ದಂಗ ಹೆಂಗ್ ನೋಡ್ಕೋಬೇಕು, ಆಮೇಲೆ ಬಾಡಿ ಏಕ್ಸ್, ಬ್ಯಾಕ್ ಪೇನ್ ಇದೆಲ್ಲ ಸ್ಟಾರ್ಟ್ ಆಗ್ಬಿಡ್ತದ. ಅದ್ರಾಗೂ ಸಿಸೇರಿಯನ್ ಡೆಲಿವರಿ ಆಗಿತ್ತಂದ್ರ ಸೊ ಆಪರೇಷನ್ ನಂತರ ದೇಹನು ಬಹಳಷ್ಟು ಕುಗ್ಗೋಗಿರ್ತದ, ಅಂದ್ರ ಒಂಥರ ಆಯಾಸಗೊಂಡಿರ್ತದ. ಅಥವಾ ನಾರ್ಮಲ್ ಡೆಲಿವರಿ ಆದ್ರೂ ದೇಹ ಬಹಳ ಚೈತನ್ಯ ಇರಂಗಿಲ್ಲ ಅವಾಗ. ಅದಕ್ಕೆ ಬಹಳಷ್ಟು ಜನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನುಭವಿಸ್ತಾರ. ಸೊ ಇದೆಲ್ಲ ಆಗೋದರಿಂದ ಚೇತರಿಸ್ಕೋಬೇಕು ಒಬ್ಬ ಬಾಣಂತಿ ಅಂತಂದ್ರ, ಮತ್ತ ಅವಳಿಗೆ ಹುಟ್ಟಿರೋ ಮಗುವಿನ ಪೋಷಣೆ ಚಂದ ಆಗ್ಬೇಕು ಅಂತಂದ್ರ ಇದೆಲ್ಲದಕ್ಕೂ ಒಂದೇ ಮದ್ದು ಯಾವ್ದಂತಂದ್ರ ಸಮತೋಲಿತ ಆಹಾರ, ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡೋದು ಬಹಳನೇ ಮುಖ್ಯವಾಗ್ತದ. ಬಾಣಂತಿ ಮತ್ತ ಮೊದ್ಲಿನಂಗ ಚೇತರಿಸ್ಕೊಳ್ಳಕ ಸಿ ಸೆಕ್ಷನ್ ಆಗಿತ್ತಂದ್ರ ಆ ಆಪರೇಷನ್ ಸಿ ಸೆಕ್ಷನ್ ವೂಂಡ್ ಇಂದ ಕರೆಕ್ಟ್ ಆಗಿ ಹೀಲ್ ಆಗಕ್ಕ, ಆಮೇಲೆ ಡೆಲಿವರಿ ಪ್ರಾಸೆಸ್ ಇಂದಾನೇ ಕರೆಕ್ಟ್ ಆಗಿ ರಿಕವರ್ ಆಗಕ್ಕ ಯಾವ ರೀತಿ ಆಹಾರ ಫಾಲೋ ಮಾಡ್ಬೇಕಂತ ತಿಳ್ಕೊಳಕ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಕ್ಕಾಗಿ ಹೆರಿಗೆ ನಂತರ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ತಪ್ಪದೆ ನಮ್ಮ ಊಟದಲ್ಲಿ ಇರಬೇಕು. ಸೊ ಅದೆಲ್ಲ ಯಾವ್ಯಾವು ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತಾ ಹೋಗ್ತೀನಿ. ಈಗ ನಾವು ತಗೊಳ್ಳುವಂತ ಆಹಾರ ಯಾವುದೇ ರೀತಿ ಇರ್ಲಿ, ಬಟ್ ನಿಮ್ಮ ಆಹಾರದಲ್ಲಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಇರ್ಲೇಬೇಕು. ಅದು ಯಾವ್ಯಾವು ಅಂತ ಹೇಳ್ತೀನಿ. ಅದರಲ್ಲೂ ಬಾಣಂತನ ಟೈಮಿಗೆ ಅಂದ್ರೆ ಫಸ್ಟ್ 3 months ಅಂತೂ ಈ ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡ್ಲಾರ್ದೆ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ಯಾವ್ಯಾವ ಅಂತಂದ್ರೆ ಜೀರಿಗೆ, ಮೆಣಸು, ಹಸಿ ಶುಂಠಿ ಅಥವಾ ಒಣ ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಅರಿಶಿನ, ಮೆಂತೆ ಬೀಜ, ಆಮೇಲೆ ನುಗ್ಗೆಕಾಯಿ ಸೊಪ್ಪು. ಸೊ ಇದೆಲ್ಲಾನು ಮತ್ತೆ ಎಳ್ಳು, ಹಾಗೆ ಆಳ್ವಿ, ಗಸಗಸೆ, ಆಮೇಲೆ ಅಂಟು. ಸೊ ಇದು ಎಲ್ಲಾನು ನಿಮ್ಮ ಆಹಾರದಾಗ ಇನ್ಕ್ಲೂಡ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಬಿಕಾಸ್ ಇವೆಲ್ಲಾನು ಹೆರಿಗೆ ನಂತರ ಒಬ್ಬ ಬಾಣಂತಿಗೆ ಬೇಕಾಗುವಂತದ್ದು ಪದಾರ್ಥಗಳು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಅರ್ಶನ, ಅದು ಆಂಟಿ ಆಕ್ಸಿಡೆಂಟ್ ರಿಚ್ ಇರ್ತದ, ಆಂಟಿ ಇನ್ಫ್ಲಮೇಟರಿ ಆಗಿರೋದ್ರಿಂದ ಸಿ ಸೆಕ್ಷನ್ ಏನ್ ಗಾಯ ಇರ್ತದ ಅದು ಇನ್ಫೆಕ್ಷನ್ ಆಗ್ಲಾರ್ದಂಗ್ ನೋಡ್ಕೋತದ, ಮತ್ತ ಯೂಟರಸ್ ಅಂದ್ರೆ ಗರ್ಭಾಶಯ ಮತ್ತ ಸಹಜ ಸ್ಥಿತಿಗೆ ಬರಕ್ ಹೆಲ್ಪ್ ಮಾಡ್ತದ. ಅರ್ಶನದ ಬಗ್ಗೆ ಹೇಳ್ತಾ ಇದ್ದೀನಿ, ಹಾಗಾಗಿ ಒಂದ್ ಟಿಪ್ ಹೇಳತ್ತೀನಿ. ಏನಂತಂದ್ರೆ ಯಾವಾಗೇ ನೀವು ಅರ್ಶನ ತಗೋಬೇಕಾದ್ರೆ ಅರ್ಶನದ ಜೊತೆ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಅಂದ್ರೆ ಮೆಣಸಿನ ಪುಡಿ ಸೇರಿಸ್ಬಿಟ್ಟು ತಗೋರಿ. ಲೈಕ್ ಈಗ ಹಾಲ್ನಾಗ ಅರ್ಶನ ಹಾಕೊಂಡು ಕುಡಿಲತ್ತಿದ್ರಂದ್ರೆ ಸ್ವಲ್ಪ ಮೆಣಸಿನ ಪುಡಿನೂ ಸೇರಿಸ್ಕೊಂಡು ಕುಡಿಯೋದು ಒಳ್ಳೇದು. ಯಾಕಂತಂದ್ರ ಪೆಪ್ಪರ್ ಅಲ್ಲಿ ಅರ್ಶನದಾಗಿ ಇರೋ ಕರ್ಕುಮಿನ್ ಅನ್ನೋ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಕ್ಕ ಈ ಮೆಣಸು ಹೆಲ್ಪ್ ಮಾಡ್ತದ. ಹಾಗಾಗಿ ಅರ್ಶನ ಮತ್ತು ಪೆಪ್ಪರ್ ಸ್ವಲ್ಪ ಕಾಂಬಿನೇಷನ್ ಅಲ್ಲಿ ತಗೊಳ್ಳೋ ಹಾಗಿತ್ತಂದ್ರೆ ತಗೋಬಹುದು. ಅದರಿಂದ ನಿಮಗೆ ಅರ್ಶನದಿಂದ ಏನ್ ಬೆನಿಫಿಟ್ ಸಿಗ್ಬೇಕ ಅದು ಕರೆಕ್ಟ್ ಆಗಿ ಸಿಗ್ತದ. ಸಿ ಸೆಕ್ಷನ್ ಗಾಯ ಎಲ್ಲ ಕರೆಕ್ಟ್ ಆಗಿ ಬೇಗ ರಿಕವರ್ ಆಗಕ್ ಹೆಲ್ಪ್ ಮಾಡ್ತದ. ಆಮೇಲೆ ನಿಮ್ ನಾರ್ಮಲ್ ಡೆಲಿವರಿ ಆಗಿತ್ತಂದ್ರು ಆ ಡೆಲಿವರಿ ಪ್ರಾಸೆಸ್ ಇಂದ ರಿಕವರ್ ಆಗಕ್ಕ, ಹೀಲ್ ಆಗಕ್ಕ ಟರ್ಮರಿಕ್ ಬಹಳ ಹೆಲ್ಪ್ ಮಾಡ್ತದ. ಆಮೇಲೆ ಒಣ ಶುಂಠಿ, ಹಸಿ ಶುಂಠಿ ಅಂದೆ, ಇದರಿಂದ ಡೈಜೆಷನ್ ನಿಮ್ದು ಇಂಪ್ರೂವ್ ಆಗ್ತದ, ಜೀರ್ಣಕ್ರಿಯೆ ಕರೆಕ್ಟ್ ಆಗಿರ್ತದ. ಆಮೇಲೆ ಕನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಪ್ರಾಬ್ಲಮ್ನು ಆಗಂಗಿಲ್ಲ. ಆಮೇಲೆ ಎಳ್ಳು ಬೀಜ ನೀವು ತಗೊಳ್ಳುವಂತ ಆಹಾರದಲ್ಲಿ ಅಂದ್ರೆ ಪರಾಠ ಇದ್ರ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಾಗಿರ್ಬಹುದು. ಸೊ ಈ ರೀತಿ ನೀವು ಏನೇ ಆಹಾರ ತಗೊಂಡ್ರು ಅದ್ರೊಳಗೆ ಸ್ವಲ್ಪ ಎಳ್ಳು ಬೀಜ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಅದು ಸ್ವಲ್ಪ ಬೆಚ್ಚಗಿರ್ತದ, ವಾರ್ಮ್ ಆಗಿ ಇಡಕ್ ಹೆಲ್ಪ್ ಮಾಡ್ತದ. ಮತ್ತೆ ಅದ್ರಾಗ ಕ್ಯಾಲ್ಸಿಯಂ ಕಂಟೆಂಟು ಇರ್ತದ. ಸೊ ಕ್ಯಾಲ್ಸಿಯಂ ಅವಾಗ ಬಹಳ ಬೇಕಾಗ್ತದ, ಹಂಗಾಗಿ ಅದು ಎಳ್ಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದ. ಆಮೇಲೆ ಅಂಟುನು ಮೈಗೆ ಅವಾಗ ಬಹಳ ಚಲೋ. ಸೊ ಅಂಟು, ಆಳ್ವಿ ಎಲ್ಲ ಬೋನ್ಸ್ ಗಟ್ಟಿ ಮಾಡಕ್ಕೆಲ್ಲ ಬಹಳ ಚಲೋ. ಆಮೇಲೆ ಮಗುವಿಗೆ ಎದೆ ಹಾಲನ್ನು ಜಾಸ್ತಿ ಉತ್ಪನ್ನ ಮಾಡಕ್ ಹೆಲ್ಪ್ ಮಾಡ್ತದ. ಆಮೇಲೆ ನುಗ್ಗೆಕಾಯಿ ಸೊಪ್ಪು ಅನ್ನಲ್ಲ, ಸೊ ಆ ಸೊಪ್ಪಿಂದ ಪಲ್ಯ ಮಾಡಿ ತಿಂದ್ರು ಅದರಿಂದನೂ ಎದೆ ಹಾಲು ಜಾಸ್ತಿ ಆಗ್ತದ. ಆಮೇಲೆ ಮೆಂತೆ ಬೀಜ, ಜೀರಿಗೆ ಇದೆಲ್ಲಾನು ಎದೆ ಹಾಲು ಜಾಸ್ತಿ ಮಾಡ್ತದ. ಆಮೇಲೆ ಬಾಣಂತಿಯ ಜೀರ್ಣಕ್ರಿಯೆಯನ್ನು ಕರೆಕ್ಟ್ ಆಗಿ ಮಾಡ್ತದ. ಹಾಗಾಗಿ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಜೀರಿಗೆ, ಮೆಂತೆ, ಆಮೇಲೆ
ಸೋಪು ಇದೆಲ್ಲ ಬಹಳ ಇಂಪಾರ್ಟೆಂಟ್ ಅವಾಗ. ಅಂದ್ರೆ ಜೀರಿಗೆ ನೀರು, ಮೆಂತೆ ಮತ್ತು ಜೀರಿಗೆ ಎಲ್ಲ ಕುದಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಿರೋ ನೀರು ಇಡೀ ದಿನ ಕುಡಿತಾ ಇರ್ಬೋದು. ಈ ಜೀರಿಗೆ ನೀರು ಮಾಡೋದ್ರಿಂದ ಹೆರಿಗೆ ನಂತರ ಏನು ಹೊಟ್ಟೆ ಉಳಿದಿರ್ತೋ ಅದು ಕಡಿಮೆ ಆಗ್ತದೆ ಅಂತ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಆ ವಿಡಿಯೋದಾಗ ಅಂದ್ರೆ ಡೆಲಿವರಿ ನಂತರ ಏನು ಹೊಟ್ಟೆ ಬೊಜ್ಜು ಬಂದಿರ್ತದ ಆ ಬೊಜ್ಜು ಹೆಂಗ್ ಕಡಿಮೆ ಮಾಡ್ಕೋಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಹೇಳಿದ್ದೀನಿ. ಬೇಕಂದ್ರೆ ನೀವು ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊರಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಮೆಣಸಿನ ಸಾರು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಗಂಜಿ ಮಾಡ್ಕೊಂಡಾಗ ಗಂಜಿಯಲ್ಲಿ ಮೆಣಸಿನ ಪುಡಿ ಸೇರಿಸ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಇದು ಬಾಣಂತಿಯ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದ, ಮತ್ತು ಬಾಣಂತಿಯಿಂದ ಮಗುವಿನ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗ್ತದೆ. ಯಾಕಂದ್ರೆ ಬಾಣಂತಿ ಹಾಲು ಕುಡಿಸ್ತಿರ್ತಾಳಲ್ಲ ಮಗುಗ, ಸೊ ಮಗು ಪೋಷಣೆನೂ ಚೆನ್ನಾಗಾಗ್ತದ. ಮತ್ತು ಹಸಿ ಶುಂಠಿ, ಒಣ ಶುಂಠಿ ಮತ್ತು ಮೆಣಸಿನ ಪುಡಿ ಇದೆಲ್ಲ ಗರ್ಭಾಶಯ ಮತ್ತೆ ಮೊದಲಿನ ಸಹಜ ಸ್ಥಿತಿಗೆ ಬರಕ ಹೆಲ್ಪ್ ಮಾಡ್ತದ. ಆಮೇಲೆ ಬೆಳ್ಳುಳ್ಳಿನೂ ವೆರಿ ಇಂಪಾರ್ಟೆಂಟ್. ಇದು ಎದೆ ಹಾಲು ಹೆಚ್ಚಿಗೆ ಮಾಡಕ್ಕೂ ಹೆಲ್ಪ್ ಮಾಡ್ತದ ಮತ್ತು ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಗೆ ಮಾಡ್ತದ. ಮತ್ತ ಗಸಗಸೆದು ಪಾಯಸ ಇದೆಲ್ಲ ಮನೆಗೆ ಮಾಡ್ಕೊಡ್ತಾರ, ಸಾಂಪ್ರದಾಯಿಕವಾಗಿ ಫಾಲೋ ಮಾಡಿರ್ತಾರ. ಮತ್ತು ಅಂಟಿನ ಉಂಡೆ ಎಲ್ಲ ಬಾಣಂತಿಗೆ ಮಾಡ್ಕೊಡ್ತಾರ, ಅದೆಲ್ಲ ದೇಹಕ್ಕೂ ಚಲೋ, ಎದೆ ಹಾಲು ಉತ್ಪನ್ನ ಆಗಕ್ಕೂ ಚಲೋ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂಡ್ ನನ್ನ ಫೇವ್ರೆಟ್ ಇಂಗ್ರೀಡಿಯೆಂಟ್ ಯಾವ್ದಂದ್ರೆ ತುಪ್ಪ. ಹೆರಿಗೆ ನಂತರ ತುಪ್ಪದ ಸೇವನೆ ಸ್ವಲ್ಪ ಚಲೋ ಮಾಡ್ರಿ. ಮುಂಜಾನೆ ಮಧ್ಯಾಹ್ನ ಏನೇ ಬಿಸಿ ಬಿಸಿ ಆಹಾರ ತಗೊಂತಿರ್ತೀರಿ ಅದ್ರಲ್ಲೆಲ್ಲ ಒಂದ್ ಸ್ಪೂನ್ ತುಪ್ಪ ಹಾಕೊಳ್ಳೋದು ಬಹಳ ಚಲೋ. ಬಿಕಾಸ್ ತುಪ್ಪ ನಿಮ್ದು ಜೀರ್ಣ ಶಕ್ತಿ ಚಲೋ ಮಾಡ್ತದ. ಆಮೇಲೆ ಮಲಬದ್ಧತೆ ಪ್ರಾಬ್ಲಮ್ ಬಹಳ ಕಾಡ್ತದ ಹೆರಿಗೆ ನಂತರ. ಬಿಕಾಸ್ ಆಪರೇಷನ್ ಎಲ್ಲ ಆಗಿರ್ತದ, ಎಲ್ಲೂ ಎದ್ದು ಓಡಾಡಂಗಿರಲ್ಲ 1-2 ದಿನ. ಸೊ ಬಹಳಷ್ಟು ಜನರಿಗೆ ಮಲಬದ್ಧತೆ ಪ್ರಾಬ್ಲಮ್ ಆಗ್ತದ. ಬ್ಯಾಕ್ ಪೇನು, ಬಾಡಿ ಏಕ್ಸ್ ಎಲ್ಲ ಬರ್ದೇ ಇರೋ ಹಾಗೆ ನೋಡ್ಕೊಳಕ್ನು ತುಪ್ಪ ಅವಶ್ಯಕತೆ ಬೀಳ್ತದ. ನಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡ್ಬೇಕಂತ ಅಂದ್ರ, ನಂದು ಅವಳಿ ಗರ್ಭಧಾರಣೆ ಇತ್ತು. ಸೊ ಅವಳಿ ಮಕ್ಕಳ ತಾಯಿ ಯಾರಾದ್ರೂ ಈ ವಿಡಿಯೋ ನೋಡತ್ತಿದ್ರ ಅಂದ್ರ ಅವ್ರಿಗಿದು ಟಿಪ್ ಹೆಲ್ಪ್ ಆಗ್ಬಹುದು. ಏನಂದ್ರ ಆದಷ್ಟು ಮೆಣಸಿನಕಾಯಿ ಅವಾಯ್ಡ್ ಮಾಡ್ರಿ. ಚಿಲ್ಲಿ ತಿನ್ನೋದೇ ಬೇಡ. ಆಲ್ಮೋಸ್ಟ್ ನಾವಂತೂ 6-9 ತಿಂಗಳವರೆಗೂ ಮೆಣಸಿನ್ಕಾಯಿ ತಿಂದಿದೇ ಇಲ್ಲ. ಮೆಣಸಿನ ಪುಡಿ ಓಕೆ, ಬಟ್ ಹಸಿ ಮೆಣಸಿನ್ಕಾಯಿ ಇರ್ತದಲ್ಲ, ಹಸಿ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡ್ರಿ. ಬಿಕಾಸ್ ನಿಮ್ಮ ಮಗುಗೆ ಎದೆ ಹಾಲು ಕುಡಿಸ್ತಿರಲ್ಲ, ಸೊ ಮಗುಗ ಹೊಟ್ಟೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದ. ಇದನ್ನ ನಮ್ಮ ಡಾಕ್ಟರಿಗೂ ಕೇಳಿದೆ ಇದು ನಿಜ ಏನು ಅಂತ. ಬಿಕಾಸ್ ಹಿರಿಯರ್ ಮನೆಗೆ ಹೇಳಿದ್ರು ಅವಾಯ್ಡ್ ಮಾಡು ಅಂತ. ಬಟ್ ಒಂದ್ಸಲ ಡಾಕ್ಟರಿಂದ ತಿಳ್ಕೊಳ್ಳೋಣ ಅಂತ ಕೇಳಿದ್ದೆ. ಅವಾಗ ಡಾಕ್ಟರು ಕೂಡ ಇದಕ್ಕನ್ನ ಅವಾಯ್ಡ್ ಮಾಡಂತ ಹೇಳಿದ್ರು. ಸೊ ಹೊಟ್ಟೆ ಸಮಸ್ಯೆ ಮಗುಗೆ ಏನೋ ಆಗ್ಬಾರ್ದು, ಮಗುದು ಜೀರ್ಣಕ್ರಿಯೆ ಚೆನ್ನಾಗಿ ಇರ್ಬೇಕು ಅಂತಂದ್ರೆ ಹಸಿ ಮೆಣಸಿನಕಾಯಿನ ತಿನ್ನೋದನ್ನ ಅವಾಯ್ಡ್ ಮಾಡ್ರಿ. ಆಕ್ಚುಲಿ ಈ ವಿಡಿಯೋದಾಗ ಬಹಳಷ್ಟು ಕಡೆ ಎದೆ ಹಾಲು ಚಲೋ ಬರಕ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಬೇಕು ಐಟಮ್ಸ್ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಬಟ್ ಎದೆ ಹಾಲು ಚಂದ ಬರಕ ಏನೇನೆಲ್ಲ ನಾವು ಆಹಾರದಲ್ಲಿ ಸೇವನೆ ಮಾಡಬೇಕು ಅನ್ನೋದಕ್ಕೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತ. ಮತ್ತೆ ನಾ ಯಾವ್ದಾದ್ರು ಐಟಮ್ ಬಿಟ್ಟಿದ್ದೆ ಹೇಳೋದು ಅಂತಂದ್ರ ನೀವು ಕಮೆಂಟ್ ಸೆಕ್ಷನ್ ನಾಗ ಬರ್ದು ಹೇಳ್ರಿ. ಬಿಕಾಸ್ ಎಲ್ಲರಿಗೇನು ಗೊತ್ತಾಗ್ತದ ಅದರಿಂದ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.